ಜೋಯಿಡಾದಲ್ಲಿ ನಡೆದ ಭಗವದ್ಗೀತಾ ಅಭಿಯಾನ ಸಮರ್ಪಣಾ ಕಾರ್ಯಕ್ರಮ. ಜೋಯಿಡಾ ತಾಲೂಕಿನ ಅಭಿಯಾನದ ಸಮರ್ಪಣಾ ಸಮಾರಂಭ ಜೋಯಿಡಾದ ಶ್ರೀರಾಮ ಪ್ರೌಢಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ದೀಪ ಪ್ರಜ್ವಲನ ಮತ್ತು ಪ್ರಶಸ್ತಿ ವಿತರಕರಾಗಿ ಆಗಮಿಸಿದ್ದ ತಾಲೂಕಾ ಪಂಚಾಯತದ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್ರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಮನುಷ್ಯನ ಬದುಕಿನ ತಳಹದಿಯೇ ಭಗವದ್ಗೀತೆ. ಇಂದಿನ ಸಮಾಜದ ಅವ್ಯವಸ್ಥೆಯನ್ನು ಸರಿದೂಗಿಸಲು ಭಗವದ್ಗೀತೆಯೊಂದೇ ಸರಿಯಾದ ದಾರಿ ಎಂದರು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳನ್ನು ಅಭಿನಂದಿಸುತ್ತಾ ಭಗವದ್ಗೀತೆಯ ನಿತ್ಯಾನುಷ್ಠಾನವನ್ನು ಮಾಡಲು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಅಧ್ಯಕ್ಷ ಸಂದೀಪ ನಾಯ್ಕರವರು ಮಾತನಾಡಿ, ಭಗವಂತನನ್ನು ಶ್ರದ್ಧೆಯಿಂದ ಪೂಜಿಸಿ, ಎಂದಿಗೂ ಬೇಡಬಾರದು. ಭಗವಂತನೇ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ನೀವು ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂಬ ಕಿವಿಮಾತು ಹೇಳಿದರು. ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಆರ್ ನಾಯ್ಕ, ನಿವೃತ್ತ ಮುಖ್ಯಾಧ್ಯಾಪಕ ಪಿ.ವಿ. ದೇಸಾಯಿ, ಜಿ.ಎನ್. ಹೆಗಡೆ, ವಿ.ಜಿ. ದೇಸಾಯಿ, ಜಿ.ವಿ. ಭಟ್ಟ, ಭಾರತಿ ಹೆಗಡೆ, ರಾಜೇಶ್ವರಿ ಗಾಂವ್ಕರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 9ನೇ ಅಧ್ಯಾಯದ ಸಂಪೂರ್ಣ ಪಠಣ ಮಾಡಲಾಯಿತು.